ನಮಸ್ತೆ ಬಂಧುಗಳೇ, ಗೋವಿಂದಾಸ್ ಅಭಿರುಚಿ GVR ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನನ್ನ ಚಾನಲ್ನ, ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿ. ಚಪ್ಪಾಳೆ ತಟ್ಟುವಂಥ ವಿಂಟರ್ ಸ್ಪೆಷಲ್ 2 ರೀತಿಯ ಚಟ್ನಿಯನ್ನು ತೋರಿಸ್ಕೊಡ್ತಾ ಇದ್ದೀನಿ. ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ. ಈ ನಮ್ಮ ಚಳಿಗಾಲದಲ್ಲಿ ಹಿಮೋಗ್ಲೋಬಿನ್ ಕೊರತೆ ತುಂಬ ಜನರಿಗೆ ಆಗ್ತಾ ಇರುತ್ತೆ. ಅದರಿಂದ ಮುಕ್ತಿಯನ್ನು ಹೊಂದಬೇಕಂದ್ರೆ ಈ 2 ಚಟ್ನಿಯನ್ನು ವಿಂಟರ್ ಹೋಗೋವರೆಗೂ, ನಮ್ಮ ಚಳಿಗಾಲ ಹೋಗೋವರೆಗೂ ಪ್ರತಿದಿನ ನಾವು ತಿಂತಾ ಬಂದರೆ ಅದರ ಸಮಸ್ಯೆಯಿಂದ ದೂರ ಇರಬಹುದು. ಬನ್ನಿ ಹಾಗಾದರೆ ಯಾವ ರೀತಿ ಮಾಡೋದು, ಏನೇನೆಲ್ಲ ಸಾಮಗ್ರಿ ಬೇಕಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು 8-10 ಬ್ಯಾಡಗೆ ಮೆಣಸಿನ್ಕಾಯಿ, ಒಂದು 4-5 ಗುಂಟೂರು, ಒಂದಿಷ್ಟು ಉಪ್ಪನ್ನು ಹಾಕೊಂಡು ಪೌಡರ್ ಮಾಡಿಕೊಂಡು ಇದನ್ನು ನೋಡ್ರಿ ಒಂದು ಬೌಲಿಗೆ ತಕ್ಕೊಂಡೆ. ಹಾಗೆಯೇ ಎಳ್ಳು, ಶೇಂಗಾ, ಕೊಬ್ಬರಿ ಇದನ್ನು ಕೂಡ ನುಣ್ಣಗೆ ಪುಡಿ ಮಾಡ್ಕೋಬೇಕು ನಾವು. ಕೊಬ್ಬರಿ ಒಂದು ಗಿಟ್ಗ ಪುಡಿ ಮಾಡಿಕೊಂಡೆ. ಎಳ್ಳು 3/4 ಬೌಲು ಇಲ್ಲ ಒಂದು 100-120 ಗ್ರಾಮ್ ಆಗ್ಬಹುದು. ಶೇಂಗಾ ಕೂಡ ಅಷ್ಟೇನೆ ಬಂಧುಗಳೇ. ಮೆಜರ್ಮೆಂಟ್ ಎಲ್ಲ ಒಂದೇ ಕಪ್ಪಿನಲ್ಲಿ ಇರಲಿ, ಒಂದೇ ಮೆಜರ್ಮೆಂಟ್ನಲ್ಲಿ ಇವೆಲ್ಲಾನು ನೀವು ಪೌಡರ್ ಮಾಡ್ಕೊಂಡು ಬನ್ನಿರಿ. ಈಗೆಲ್ಲಾನು ನಾವು ಪೌಡರ್ ಮಾಡ್ಕೊಂಡು ಬಂದಾಯ್ತು. ಈಗ ಈರುಳ್ಳಿ ನೋಡ್ರಿ, ಒಂದು ದೊಡ್ಡದಾದರೆ 1 ತಗೊಳ್ರಿ, ಚಿಕ್ಕದಾಗಿದ್ರೆ 2 ತಗೊಳ್ರಿ. ತುಂಬಾನೇ ಸಣ್ಣ ಬೇಬಿ ಹಣ್ಣಿದ್ರೆ 4 ಕಟ್ ಮಾಡ್ಕೊಡ್ರಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದು ಇಟ್ಕೊಂಡೆ. ಈ ಕಡೆಗೆ ಒಂದು ಗ್ಯಾಸ್ ಹಚ್ಚಿ ಒಂದು ದಪ್ಪ ತಳದ ಪಾತ್ರೆಯನ್ನು ಇಟ್ಕೊಂಡು ಎಣ್ಣೆ, ಸಾಸಿವೆ, ಜೀರಿಗೆಯನ್ನು ಹಾಕೊಂಡು ಸಾಸಿವೆ ಜೀರಿಗೆ ಚಟಾಪಟ ಅಂದಮೇಲೆ ಕರಿಬೇವನ್ನು ಹಾಕೋತಾ ಇದ್ದೀನಿ. ಆದಷ್ಟು ಕರಿಬೇವನ್ನು, ಡ್ರೈ ಕರಿಬೇವನ್ನು ತಗೊಳ್ರಿ. ನಿಮ್ಮ ಫ್ರೆಶ್ ಇರೋ ಕರಿಬೇವನ್ನು ತಗೊಂಡ್ರಿ ಏನು ತೊಂದರೆ ಏನಿಲ್ಲ. ಅದು ಪೂರ್ತಿ ಗರಿ ಆಗೋರಿಗೆ, ಕ್ರಿಸ್ಪಿ ಆಗೋರಿಗೆ ಫ್ರೈ ಮಾಡ್ಕೋಬೇಕು. ನಾವು ತುಂಬ ದಿನಗಳೊಳಗೆ ನಾವು ಫ್ರೈ ಮಾಡಿ ಇಡಬೇಕು ಅಂತಂದ್ರೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈಗ ಇದರಲ್ಲಿ ನೋಡ್ರಿ, ನಾವು ಮಾಡ್ಕೊಂಡಿರುವಂಥ ಖಾರ ಪುಡಿಯನ್ನು ಹಾಕೊಂಡು 1-2 ಸೆಕೆಂಡ್ ನಾವು ಫ್ರೈ ಮಾಡಿಕೊಂಡು ತೆಗೆದು ಬಿಡಬೇಕು, ಇಲ್ಲಾಂದ್ರೆ ಸೀದೋಗುತ್ತೆ. ಈಗ ಅದೇ ಪಾತ್ರೆಯಲ್ಲಿ ನಾನು ಇನ್ನೊಂದು 2 ಚಮಚದಷ್ಟು ಎಣ್ಣೆಯನ್ನು ಹಾಕೊಂಡು ಈರುಳ್ಳಿಯನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ ಚೆನ್ನಾಗಿ ನಮಗೆ ಕೆಂಪಾಗಬೇಕು, ಅದು ಕೂಡ ಗರಿ ಆಗಬೇಕು. ಇದು ಈರುಳ್ಳಿ ಆಗಲಿಕ್ಕೆ ಟೈಮ್ ತಗೊಳುತ್ತೆ. ಸ್ವಲ್ಪ ಓಪಿಕೆಯಿಂದ ಟೈಮ್ ತಗೊಂಡು ಇದನ್ನ ಈರುಳ್ಳಿಯನ್ನು ಫ್ರೈ ಮಾಡಿಕೊಡ್ರಿ. ಹೈ ಫ್ಲೇಮ್ನಲ್ಲೇ ಫ್ರೈ ಮಾಡಿಕೊಡ್ರಿ. ಈರುಳ್ಳಿ ಎಲ್ಲ ಕ್ರಿಸ್ಪಿ ಆಗಬೇಕು. ನಂತರ ನಾವು ಹುರ್ಕೊಂಡಿರುವಂಥ ಖಾರದ ಪುಡಿಯನ್ನು ಹಾಕ್ಕೊಂಡು, ರುಚಿಗನುಸಾರ ಉಪ್ಪನ್ನು ಹಾಕ್ಕೊಂಡು, ಈ ಸ್ಟೆಪ್ ಬೈ ಸ್ಟೆಪ್ ನಾವೆಲ್ಲ ಮಾಡ್ಕೊಂಡಿರುವಂಥ ಶೇಂಗಾ ಪುಡಿ, ಕೊಬ್ಬರಿ ಪುಡಿ, ಎಳ್ಳಿನ ಪುಡಿಯನ್ನು ಹಾಕ್ತಾನೆ ಬರಬೇಕು. ಇದು ಪ್ರತಿದಿನನೇ ಊಟದ ಜೊತೆಗೆ ಒಂದೇ 1 ಸ್ಪೂನು ತಿನ್ನಿ ಬಂಧುಗಳೇ. ಈ ವಿಂಟರ್ನಲ್ಲಿ ಆಗುವಂಥ ಸಮಸ್ಯೆಯನ್ನು ನಾವು ತಡೆಗಟ್ಟಬಹುದು. ಎಷ್ಟೇ ನಮಗೆ ವಿಂಟರ್ನ ಸಮಸ್ಯೆ ಇದ್ರೂ ಕೂಡ ಈ 1 ಸ್ಪೂನ್ ಚಟ್ನಿಯಿಂದ ಎಲ್ಲ ನಿವಾರಣೆ ಆಗುತ್ತೆ. ನೋಡ್ರಿ, ಎಲ್ಲಾನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮ್ನಲ್ಲೇ ಸ್ಟೆಪ್ ಬೈ ಸ್ಟೆಪ್ ಹಾಕ್ತಾನೆ ಇದನ್ನ ನಾವು ಮಿಕ್ಸ್ ಮಾಡ್ಕೊತ ಬರಬೇಕು. ಇದನ್ನ ಕರೆದ ಚಟ್ನಿ ಕೂಡ ಅಂತಾರೆ. ಇದು ರೆಡಿ ಆಯ್ತು. ಇನ್ನು 2ನೇ ಚಟ್ನಿ ನೋಡೋಣ ಬನ್ನಿ. ಇದು ನೋಡ್ರಿ, ಮೆಂತೆಯಿಂದ ಮಾಡುವಂತ ಈ ಚಟ್ನಿ. ಇದು ಡಬಲ್ ಬೆನಿಫಿಟ್ ಚಟ್ನಿ. ವಿಂಟರ್ಗೆ ನಂಬರ್ 1, ಶುಗರ್ ಪೇಷಂಟ್ಗೆ ನಂಬರ್ 1. ಶುಗರ್ ಪೇಷಂಟ್ಗೆ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಗ್ಯಾಸ್ ಹಚ್ಕೊಂಡು ಒಂದು 4-5 ಸ್ಪೂನಷ್ಟು ಮೆಂತೆಯನ್ನು ಹಾಕೊಂಡು ನೀಟಾಗಿ ಲೋ ಫ್ಲೇಮ್ ಮೇಲೆ ಹೊಂಬಣ್ಣ ಬರುವಾಗೆ ಹುರ್ಕೊಂಡು 1 ಹಿಡಿಯಷ್ಟು ಇಲ್ಲ ದೊಡ್ಡ ಗಡ್ಡೆ ಆದರೆ 4-5 ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಂಡು ಒಂದಿಷ್ಟು ಕರಿಬೇವನ್ನು ಹಾಕೊಂಡು ನೀಟಾಗಿ ಕರಿಬೇವು ಕ್ರಿಸ್ಪಿ ಆಗಬೇಕು, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಬೇಕು, ಅಲ್ಲಿವರೆಗೆ ನಾವು ಹುರ್ಕೋಬೇಕು. ಇವಾಗ ನೋಡ್ರಿ, ನಾವು ಹುರಿದಿರುವಂಥ ಎಲ್ಲ ಸಾಮಾನು ಚೆನ್ನಾಗಿ ಆದ ನಂತರ ಕೊಬ್ಬರಿಯನ್ನು ಹಾಕೊಂಡು ನೀಟಾಗಿ ಲೋ ಫ್ಲೇಮ್ನಲ್ಲೇ 1-2 ನಿಮಿಷ ಹುರ್ಕೊಂಡ್ರೆ ಸಾಕಾಗುತ್ತೆ. ಇವಾಗೆಲ್ಲ ಚೆನ್ನಾಗಿ ನಮ್ಮ ಫ್ರೈ ಆಯಿತು. ಕರಿಬೇವು ಕೂಡ ಕ್ರಿಸ್ಪಿ ಆಗಿದೆ. ನಮ್ಮ ಮೆಂತೆ ಕೂಡ ನೋಡ್ರಿ ಹೊಂಬಣ್ಣ ಬಂದಿದೆ, ಬೆಳ್ಳುಳ್ಳಿ ಹಸಿ ವಾಸನೆ ಹೋಗಿದೆ. ಇದನ್ನ ಇವಾಗ ಒಂದು ಪ್ಲೇಟಿಗೆ ತಗೊಂಡು ತಣ್ಣಗಾಗ್ಲಿಕ್ಕೆ ಬಿಡೋಣ. ಅದೇ ಪಾತ್ರೆಯಲ್ಲಿ 1 ಸ್ಪೂನಷ್ಟು ಎಣ್ಣೆ ಹಾಕೊಂಡು ಬ್ಯಾಡಿಗೆ ಮೆಣಸಿಗೆ 8 ತಗೊಂಡಿದ್ದೀನಿ. ಅದನ್ನ ಡಸ್ಟ್ ಇರುತ್ತೆ, ಅದು ಮುರುಗಿ ಇರೋದ್ರಿಂದ ಅಲ್ಲಿ ತುಂಬಾನೇ ಮಣ್ಣು ಕುತ್ಕೊಂಡಿರುತ್ತೆ, ಒರೆಸಿ ಹಾಕೋಬೇಕು ನಾವು. ನಿಮ್ಮ ಖಾರ ಜಾಸ್ತಿ ತಿಂತೀನಿ ಅನ್ನೋರು ಇದ್ರ ಜೊತೆಗೆ ಒಂದು 3-4 ಗುಂಟೂರನ್ನ ಹಾಕೋಬಹುದು. ಇದನ್ನ ಚೆನ್ನಾಗಿ ಲೋ ಫ್ಲೇಮಲ್ಲೇ ಗರಿ ಆಗೋರಿಗೆ ಫ್ರೈ ಮಾಡ್ಕೊಡ್ರಿ, ಸೀದಿಸ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ. ಇವಾಗ ನಮ್ಗೆ ಚೆನ್ನಾಗಿ ಫ್ರೈ ಆಯಿತು. ಗ್ಯಾಸನ್ನು ಆಫ್ ಮಾಡಿಕೊಂಡು ತಣ್ಣಗಾಗಲಿಕ್ಕೆ ಬಿಡೋಣ. ಎಲ್ಲ ತಣ್ಣಗಾಗಿರುವ ಸಾಮಗ್ರಿಯನ್ನು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ರುಚಿಗನುಸಾರ ಉಪ್ಪು ಮತ್ತು ಹುಣಸೆಹಣ್ಣು, ಬೆಲ್ಲನ ಸ್ವಲ್ಪ ಜಾಸ್ತಿ ಹಾಕ್ಕೊಡ್ರಿ. ಅಂದರೆ ನಮಗೆ ಕಹಿ ಅಂಶ ಕಮ್ಮಿ ಆಗುತ್ತೆ. ಈಗ ನೋಡ್ರಿ, ನಾನು ಎಷ್ಟಕ್ಕೊಂದು ಹಾಕೋತಾ ಇದ್ದೀನಿ ನೋಡ್ರಿ, ಅಷ್ಟು ಹಾಕ್ಕೊಂಡು ಇದನ್ನು ಸ್ವಲ್ಪ 50% ಗ್ರೈಂಡ್ ಮಾಡಿಕೊಂಡು ಇದರಲ್ಲಿ 1 ಸೂಡಿನಷ್ಟು ಕೊತ್ತಂಬರಿಯನ್ನು ನೀಟಾಗಿ ತೊಳೆದು ಸ್ವಲ್ಪ ಫ್ಯಾನಿನ ಕೆಳಗೆ ಡ್ರೈ ಮಾಡ್ಕೊಂಡು ಹಾಕೊಡ್ರಿ. ನೀರಿನ ಅಂಶ ಜಾಸ್ತಿ ಇರಬಾರ್ದು ಇದರಲ್ಲಿ. ಇದನ್ನ ಕೂಡ ಹಾಕೊಂಡು ತರಿಯಾಗಿ ನಾವು ಇದನ್ನ ಗ್ರೈಂಡ್ ಮಾಡ್ಕೊಂಡು ಬರೋಣ. ಈಗ ನೋಡ್ರಿ, ಇಷ್ಟು ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಂಡು ಬಂದ್ರೆ ಆಯ್ತು. ನಮ್ಮ ಪರ್ಫೆಕ್ಟ್ ಆಗಿರುವಂಥ 2 ವಿಂಟರ್ ಸ್ಪೆಷಲ್ ಚಟ್ನಿ ರೆಡಿ ಆಯ್ತು. ಅರ್ಥ ಆಯ್ತಲ್ವಾ ಯಾವ ರೀತಿ ಮಾಡೋದಂತ? ಟ್ರೈ ಮಾಡ್ರಿ. ಇವತ್ತಿನ ರೆಸಿಪಿ ಮುಗಿಸೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.